ಇವತ್ತು ನಾನಿಲ್ಲೊಂದು ದೋಸೆ ಮಾಡ್ತಾಯಿದ್ದೀನಿ. ಆ ದೋಸೆಗೆ ಅರ್ಧ ಕೆಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಉದ್ದು 1.5 ಚಮಚದಷ್ಟು, 1/4 ಚಮಚದಷ್ಟು ಕಡಲೆಬೇಳೆ, 1 ಸ್ಪೂನು ಹೆಸರುಬೇಳೆ, 1/4 ಸ್ಪೂನಷ್ಟು ಮೆಂತೆ, 1/4 ಸ್ಪೂನಷ್ಟು ತೊಗರಿಬೇಳೆ, 3-4 ಮೆಣಸು. ಇದನ್ನೆಲ್ಲ ಹಾಕಿಬಿಟ್ಟು ಒಂದು 3-4 ಗಂಟೆ ಕಾಲ ನೆನೆಸಿಡಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಎಲ್ಲ ಬೇಳೆ ಮೆಣಸು ಎಲ್ಲ ಹಾಕಿ ಮಾಡೋ ದೋಸೆಗೆ ನಾವು ಪತ್ರೊಡೆ ಹಿಟ್ಟಿನ ದೋಸೆ ಅಂತ ಹೇಳ್ತೀವಿ. ಅಕ್ಕಿ ಬೇಳೆ ನೆನೆಸಿ 2 ಗಂಟೆ ಆಗಿದೆ. ಇವನ್ನೆಲ್ಲ ಹಾಕಿ ರುಬ್ತೀನಿ. ಅಕ್ಕಿ ಬೇಳೆ ಜೊತೆಗೆ ಒಂದು ಮುಷ್ಟಿಯಷ್ಟು ಅವಲಕ್ಕಿ ತೊಳೆದು ತೊಗೊಂಡಿದ್ದೀನಿ. ಅದನ್ನ ಹಾಕಿ ರುಬ್ತೀನಿ. ಹಿಟ್ಟು ರುಬ್ಬಿ ಆಯಿತು. ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಒಂದು ಸಣ್ಣ ತುಂಡು ಬೆಲ್ಲ, ಇದಿಷ್ಟು ಹಾಕಿ ಒಂದು 6-8 ಗಂಟೆ ಕಾಲ ಬಿಡಬೇಕು. ಆಮೇಲೆ ದೋಸೆ ಮಾಡಿದ್ರೆ ಚೆನ್ನಾಗಾಗುತ್ತೆ. ಹಿಟ್ಟು ಕಡ್ದಿಟ್ಟು 6-7 ಗಂಟೆ ಆಗಿದೆ. ಹುಳಿ ಬಂದಿದೆ. ಇದನ್ನು ಈಗ ದೋಸೆ ಮಾಡಿ ತೋರಿಸ್ತೀನಿ. ದೋಸೆ ಹಿಟ್ಟಲ್ಲೇ ಖಾರ ಸಿಹಿ ಎಲ್ಲ ಇರೋದ್ರಿಂದ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ.